ಕನ್ನಡ ಜಿಲ್ಲೆಯ ನಮ್ಮ ಊರಿನವರೇ ಅಂದರೆ ಕೊಣಾಜೆ ವಲಯದಲ್ಲಿ ವಾಸಿಸಿಕೊಂಡು ಇದ್ದಂತಹ ರತ್ನಕುಮಾರ್ ಮತ್ತು ಶ್ರೀಮತಿ ರೇವತಿ ರತ್ನಕುಮಾರ್ ದಂಪತಿಗಳ ಸುಪುತ್ರಿ ವಂಶಿ ರತ್ನಕುಮಾರ್ ಇವರು ಪ್ರೌಢ ಶಿಕ್ಷಣವನ್ನು ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು ಸೈಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರು ಹಾಗೂ ಪದವಿಯನ್ನು ಸಹ್ಯಾದ್ರಿ ಕಾಲೇಜಿನಲ್ಲಿ ಪೂರೈಸಿರುತ್ತಾರೆ. ಜಿ ಕನ್ನಡ ಚಾನಲ್ ಡ್ರಾಮಾ ಜೂನಿಯರ್ಸ್ ಸೀಸನ್ 2 ಮೂಲಕ ಜೂನಿಯರ್ ಲಕ್ಷ್ಮಿ ಎಂದು ಬಿರುದನ್ನು ಗಿಟ್ಟಿಸಿಕೊಂಡಿರುವ ದಕ್ಷಿಣ ಕನ್ನಡದ ವಂಶಿ ತಮ್ಮ ವಿಭಿನ್ನ ಮ್ಯಾನರಿಸಮ್ನಿಂದ ಇಡೀ ಕರ್ನಾಟಕದ ಜನತೆಯ ಮನಗೆದ್ದಿದ್ದಾರೆ. ತಮ್ಮ ಅದ್ಭುತ ನಟನೆಯಿಂದ ಶಹಬಾಸ್ ಗಿರಿಯನ್ನು ಪಡೆದುಕೊಂಡು ವಿನ್ನರ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಡ್ರಾಮಾ ಜೂನಿಯರ್ನ ಪುಟ್ಟ ವಂಶಿ ತದನಂತರದಲ್ಲಿ ಜಿ ಕನ್ನಡದ ಮಹಾನಟಿ ಸೀಸನ್ 2ನಲ್ಲಿ ಭಾಗವಹಿಸುವುದು ಮಾತ್ರವಲ್ಲದೆ ಅಲ್ಲೂ ಕೂಡ ತನ್ನ ವಿಭಿನ್ನ ನಟನಾ ಶೈಲಿಯನ್ನು ತೋರಿಸುತ್ತಾ ಮಹಾನಟಿ ಸೀಸನ್ 2 ವಿನ್ನರ್ ಪಟ್ಟವನ್ನು ತನ್ನದಾಗಿಸಿಕೊಂಡು ಚಿನ್ನದ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಪೈಲ್ವಾನ್ ಎಂಬ ಸಿನಿಮಾದಲ್ಲಿ ಬಾಲನಟಿಯಾಗಿ ನಟಿಸಿದ ಇವರು ಪ್ರಸ್ತುತ ಲವ್ ಕೇಸ್ ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ತಮಗೆ ಇನ್ನಷ್ಟು ಮತ್ತಷ್ಟು ಅವಕಾಶಗಳು ಸಿಗಲಿ, ನಮ್ಮೂರಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಪಸರಿಸಿರುವ ತಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವಂತಾಗಲಿ, ದೈವ ದೇವರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿ. ಅಭಿನಂದನೆಗಳು ವಂಶಿ ರತ್ನಕುಮಾರಿಯವರಿಗೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲರಿಗೂ ನಮಸ್ಕಾರ. ಈ ಜಾಗ ನನಗೇನು ಹೊಸತೇನಲ್ಲ, ಇದೇ ಊರಿನವಳು ನಾನು. ಈಗ ಸಿಟಿ ಕಡೆಗೆ ಶಿಫ್ಟ್ ಆಗಿದ್ದೇನಷ್ಟೇ. ಮೊದಲು ಇದೇ ಥರ ಪ್ರೋಗ್ರಾಮ್ ಇದ್ದಾಗ ಬಂದು ನೋಡ್ತಾ ಇದ್ದೆ, ಕೋಲ ಇದ್ದಾಗ ಬಂದು ಸೇರ್ತಾ ಇದ್ದೆ. ಆದರೆ ಈಗ ಇದೇ ವೇದಿಕೆಯಲ್ಲಿ ಬಂದು ಪುರಸ್ಕಾರ ತಗೊಳ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನನ್ನನ್ನು ಕರೆದು ಭಾಸ್ಕರ್ ಅಂಕಲ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನ್ನ ಎಲ್ಲ ಪ್ರತಿ ಹೆಜ್ಜೆಗಳಿಗೂ ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಡ್ರಾಮಾ ಜೂನಿಯರ್ಸ್ ಆಗಿರಲಿ ಅಥವಾ ಮಹಾನಟಿಯಲ್ಲಾಗಿರಲಿ. ಹಾಗೆಯೇ ಅಜ್ಜನ ದೊಡ್ಡ ಭಕ್ತೆ ನಾನು. ಮಹಾನಟಿ ಒಂದು ಗ್ರ್ಯಾಂಡ್ ಫಿನಾಲೆ ಟೈಮಲ್ಲಿ ಅಮ್ಮ ಬಂದು ಪೂಜೆ ಮಾಡಿಸಿ, ರತ್ನಾಕರ್ ಅಂಕಲ್ ಪೂಜೆ ಮಾಡಿಸಿ ಅದು ಎಪಿಸೋಡ್ ಟೆಲಿಕಾಸ್ಟ್ ಕೂಡ ಆಗಿತ್ತು, ನೀವೆಲ್ಲರೂ ನೋಡಿರ್ತೀರ. ಹಾಗೆ ಅಜ್ಜನ ಆಶೀರ್ವಾದ ಅಂದರೆ ವಾರದಲ್ಲಿ ಅಥವಾ ತಿಂಗಳಲ್ಲಿ ತುಂಬ ಸಲ ಅಪ್ಪನ ಜೊತೆ ಬಂದು ಹೋಗ್ತಾ ಇದ್ದೆ ನಾನು. ಈಗ ಕೂಡ ಕುತ್ತಾರಿಗೆ ಹೋಗಿ ಬರ್ತಾ ಇರ್ತೇನೆ. ಹಾಗೆ ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆಯೂ ಕೂಡ ನನ್ನ ಎಲ್ಲ ನಾನು ಯಾವುದ್ರಲ್ಲೆಲ್ಲ ಭಾಗವಹಿಸ್ತೇನೆ ಅಥವಾ ನನ್ನ ಎಲ್ಲ ಹೆಜ್ಜೆಯಲ್ಲಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.